ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿಗಳ ಪೈಕಿ ಅಗ್ನಿಸಾಕ್ಷಿ ಕೂಡ ಒಂದು. ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಖಳನಾಯಕಿ ಮಾಯಾಳಾಗಿ ನಟಿಸಿ ನಟಿ ಇಶಿತಾ ವರ್ಷ ಕಿರುತೆರೆ ವೀಕ್ಷಕರ ಮನ ಸೆಳೆದಿದ್ದರು. ಪೋಷಕ ಪಾತ್ರಗಳ ಮೂಲಕ ಕಿರುತೆರೆಯಲ್ಲಿ ಮೋಡಿ ಮಾಡಿದ ಇಶಿತಾ ವರ್ಷ ಮಾಯಾ ಪಾತ್ರದ ಮೂಲಕ ಸೀರಿಯಲ್ ಪ್ರಿಯರ ಮನ ಸೆಳೆದಿದ್ದರು. ಅಗ್ನಿಸಾಕ್ಷಿ ಧಾರಾವಾಹಿಯ ನಂತರ ಒಂದೆರಡು ಸೀರಿಯಲ್ಗಳಲ್ಲಿ ಅತಿಥಿ ಪಾತ್ರ ಮೂಲಕ ನಟಿ ಇಶಿತಾ ವರ್ಷ ಮೋಡಿ ಮಾಡಿದ್ದರು. ಧಾರಾವಾಹಿಗಳಲ್ಲಿ ನಟಿಸುತ್ತಿರುವಾಗಲೇ ಕೊರಿಯೋಗ್ರಾಫರ್ ಮುರುಗನ್ ಎಂಬುವರನ್ನ ಮದುವೆಯಾದರು. ನಂತರ ಒಂದೆರಡು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದು ಬಿಟ್ಟರೆ ಧಾರಾವಾಹಿಗಳಿಗೆ ಬರಲೇ ಇಲ್ಲ. ಬದಲಿಗೆ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಹೆಚ್ಚು ಆಸಕ್ತಿ ತೋರಿಸಿದರು. ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಆಸಕ್ತಿ ಇರುವ ನಟಿ ಇಶಿತಾ ಮುರುಗನ್ ಕ್ಯಾಮೆರಾ ಹಿಡಿದು ಆಫ್ರಿಕಾದ ಕಾಡು ಮೇಡುಗಳಲ್ಲಿ ಸುತ್ತಿದ್ದಾರೆ. ಸೀರೆ ಉಟ್ಟು ಸಿಂಹ ಚಿರತೆಗಳ ಫೋಟೋ ಶೂಟ್ ಮಾಡಿಸಿರುವ ಈಕೆ ಆಫ್ರಿಕಾದ ಬುಡಕಟ್ಟು ಜನಗಳ ನಡುವೆ ಬೆರೆತು ಅವರ ಜೀವನ ಶೈಲಿಯನ್ನ ತಿಳಿಯುವ ಪ್ರಯತ್ನ ಪಟ್ಟಿದ್ದಾರೆ. ಇದೆಲ್ಲದರ ನಂತರ ಇದೀಗ ಅವರು ಧಾರಾವಾಹಿಗೆ ವಾಪಸ್ಸಾಗಿರುವುದು ವಿಶೇಷ. ನಟಿ ಇಶಿತಾ ಮುರುಗನ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ವಿಶೇಷ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದು ಒಳ್ಳೆಯ ಟಿಆರ್ಪಿ ಪಡೆದು ಮುನ್ನುಗ್ಗುತ್ತಿದೆ. ತನ್ನ ಜೀವನದಂತೆ ಮಕ್ಕಳ ಜೀವನ ಹಾಳಾಗಬಾರದು ಎಂದು ಕಷ್ಟಪಡುತ್ತಿರುವ ಪುಟ್ಟಕ್ಕ ತನ್ನ 3 ಹೆಣ್ಣು ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸುವ ಕನಸು ಕಂಡಿದ್ದಾಳೆ. ಆದರೆ ಮೊದಲ ಮಗಳು ಸಹನಾ ಪ್ರೀತಿಸಿ ಮದುವೆಯಾದರೂ ಗಂಡ ಮುರಳಿಯನ್ನ ಬಿಟ್ಟು ಮನೆಯಲ್ಲಿ ಕೂತಿದ್ದಾಳೆ. ಇದೀಗ ಗಂಡನಿಗೆ ವಿಚ್ಛೇದನ ಬೇಕೆಂದು ಪಟ್ಟು ಹಿಡಿದಿದ್ದಾಳೆ. ಕಥಾ ಹಂದರ ಈ ರೀತಿ ಓಡುತ್ತಿರುವಾಗ ಸಹನಾಳ ಈ ಹಠಕ್ಕೆ ಯಾರೂ ಮಣೆಯಾಕದೆ ವಿಚ್ಛೇದನಕ್ಕೆ ಮುನ್ನುಗ್ಗದಂತೆ ಪ್ರಯತ್ನ ಪಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ಮಹಿಳಾ ಲಾಯರ್ ಸಹನಾಳಿಗೆ ಸಹಾಯ ಮಾಡಲು ಮುಂಬರುತ್ತಿದ್ದಾರೆ. ಈ ಲಾಯರ್ ಪಾತ್ರವನ್ನ ಇಶಿತಾ ಮುರುಗನ್ ಮಾಡುತ್ತಿದ್ದಾರೆ. ವಿಶೇಷ ಪಾತ್ರವೊಂದರಲ್ಲಿ ಇಶಿತಾ ಕಾಣಿಸಿಕೊಳ್ಳುತ್ತಿದ್ದು ಪಾತ್ರಕ್ಕೆ ಬೇಕಾದ ತಯಾರಿಗಳನ್ನ ನಡೆಸಿಕೊಂಡಿದ್ದಾರಂತೆ. ಹಲವು ವರ್ಷಗಳ ನಂತರ ಮತ್ತೆ ಧಾರಾವಾಹಿಗೆ ಕಾಲಿಡುತ್ತಿರುವ ನಟಿ ಇಶಿತಾ ಮುರುಗನ್ ಅವರನ್ನ ಪ್ರೇಕ್ಷಕರು ತುಂಬಾ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಎಂಬುದು ಸದ್ಯದ ಕುತೂಹಲ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.